ಬೆಳೆಸೋಷ್ಟು ದೊಡ್ಡವರಲ್ಲ ನಾವು. ನಾವು ಶ್ರೀಮಂತರು ಅಲ್ಲ. ನಾನು ಓದಿರೋದು ಬರೀ 8ನೇ ಕ್ಲಾಸ್. ನೀವು ಅನ್ಕೊಂಡಿರೋ ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲ. ನಮ್ಮವ್ವ ನಿಮ್ಮ ಹತ್ರ ಸುಳ್ಳು ಹೇಳಿ ಹೇಳಿ ನಂಬಿಸ್ಬಿಟ್ಟವಳೆ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಸಾವಿತ್ರಿ ಮುಖ ತೋರಿಸೋಷ್ಟು ಧೈರ್ಯ ಇಲ್ಲ ನನಗೆ. ದೇವರಡಿಗೂ ನೀವು ವರದಕ್ಷಿಣೆ ಕೊಟ್ಟಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತು. ಕೊಟ್ಟಿರೋ ಅಷ್ಟು ಹಣ ಇದರಲ್ಲಿದೆ, ತಗೊಂಡ್ಬಿಡಿ. ಈ ಮದುವೆ ಬೇಡ. ಸಾವಿತ್ರಿಗೆ ನೀವೇನಾದ್ರೂ ಹೇಳ್ಬಿಡಿ. ಇವತ್ತು ಮೈಸೂರು ಪಾಕ್ ನಾನೇ ನನ್ನ ಕೈಯಾರ ಮಾಡಿದ್ದೀನಿ. ನಿಪ ಅಪ್ಪ ನಿಮಗ್ ಕೊಡ್ತಾಳಂತೆ, ನಮಗ್ ಮಾತ್ರ ಕೊಡಲ್ಲ. ಅದೇ ನಮ್ಗೆಲ್ಲ ಕಡೆ ಮಾಡಿರೋದು ಗೊತ್ತಾ? ಗೊತ್ತು, ಬಾವನ್ ತಗೊಂಡ್ ಹೋಗಕ್ಕೆ. ಮುಚ್ಕೊಂಡಿರ ಅಪ್ಪ. ನಿಪ ನಿಪ ಚೆನ್ನಾಗಿದ್ಯಾ? ಗೊತ್ತಪ್ಪ, ಭಾವ ತುಂಬಾ ಸಣ್ಣ ಇದ್ದಾರಲ್ವಾ, ಅದಕ್ಕೆ ದಿನ ಮೈಸೂರು ಪಾಕ್ ತಿನ್ಸಿ ದಪ್ಪ ಮಾಡಕ್ಕೆ ಅಲ್ವಾ ಅಕ್ಕ? ಬಿಡಿ ಇನ್ನೊಂದ್ಸರಿ ಮೈಸೂರು ಪಾಕ್ ಅಂತ ಕೇಳು, ನಿಂಗೆ ಮಾಡ್ತೀನಿ. ನೋಡಿ ರಂಜು, ಮದ್ವೆ ಅಂತ ಫಿಕ್ಸ್ ಆದ್ಮೇಲೆ ಬಾರಿ ಧೈರ್ಯ ಬಂದ್ಬಿಡ್ತು. ಮಾತಿದ್ರೆ ಹೊಡೆಯಕ್ಕೆ ಬರ್ತಾಳೆ. ಅಕ್ಕ ಪಾಪ ಭಾವನ್ ಮಾತ್ರ ಹೊಡಿಬೇಡ. ಬಿಡಿ ಕೈ. ರಂಜು ನೀವು ಕಲ್ಸ್ಬಿಟ್ಟಿ ಅವಳ ಜೊತೆಗೆ. ಜೊತೆ ನಿಮ್ಮ ಮನಸ್ಸಿನ ಜೊತೆ ಆಟಾಡ್ಬಿಟ್ಟಿದ್ದೀವಿ ನಾವು. ರೀ, ಯಾಕೊಂಥರ ಇದ್ದೀರಾ? ಏನಾಯ್ತು? ಓಹ್, ಮದ್ವೆ ಬಗ್ಗೆ ಆತಂಕನಾ? ಏನ್ರಿ ನೀವು? ನೀನು ಆತಂಕ ಇಟ್ಕೋಬೇಡ, ಯೋಚನೆ ಮಾಡಬೇಡ ಅಂತ ನನಗೆ ಹೇಳ್ತಾ ನೀವೊಬ್ಬರೇ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಲ್ಲ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸಾವಿತ್ರಿ ಮದುವೆ ಜೋರಾಗೇ ನಡೆಯುತ್ತೆ. ಅದು ಅಲ್ಲದೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಈಗ ಹೇಳಿದಾರಲ್ರಿ. ಇನ್ಯಾಕ್ರಿ ತಲೆ ಕೆಡಿಸ್ಕೋತೀರಾ? ಆ ವಿಷಯ ಬಿಟ್ಬಿಡಿ. ಎದ್ದೇಳಿ, ಊಟ ಮಾಡಿರಂತೆ. ನಿಮ್ಗೆ ಇಷ್ಟ ಅಂತ ಹುಣಸೆ ಗೊಜ್ಜು ಮಾಡಿದ್ದೀನಿ. ಬನ್ನಿ ಬನ್ನಿ, ಊಟ ಮಾಡ್ತೀನಿ. ನಿನಗೊಂದು ವಿಷಯ ತಿಳಿಸ್ಬೇಕು. ಕೂತ್ಕೋ. ಏನ್ರಿ? ಒಂದು ವಿಷಯ ತಿಳ್ಕೊ ಪದ್ಮ. ಯಾವುದೇ ವಿಷಯ ಆಗಲಿ
ನಾವು ಅನ್ಕೊಂಡಾಗ ನಡೆಯೋದಿಲ್ಲ. ಅದನ್ನ ಒಪ್ಕೊಳ್ಳೋ ಶಕ್ತಿನ ನಾವು ಬೆಳೆಸ್ಕೋಬೇಕು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಈಗಂತದ್ದು ಏನಾಯ್ತು? ಪದ್ಮ, ಅದು ನಾವು ಸಾವಿತ್ರಿನ ಮದುವೆ ಮಾಡ್ಕೊಡ್ತಾ ಇದ್ವಲ್ಲ, ಅವರು ಆ ಸಂಬಂಧ ನೋಡಮ್ಮ ಇವ್ರಿಬ್ಬರನ್ನ. ಯಾಕ್ರಿ ಅವಳನ್ನ ಗೋಳೆ ಕೊಡ್ತಾ ಇದ್ದೀರಾ? ಬಾವನ್ ಫೋಟೋ ಬೇಕಂತೆ ನೋಡಮ್ಮ ಅವಳಿಗೆ. ಸರಿ ಕೊಡು. ನಾನ್ ಕೊಡನ್ನ. ಬಾವನ ಹೆಸರು ಹೇಳಕ್ ಹೇಳು, ಆಮೇಲೆ ಕೊಡ್ತೀನಿ. ನಾ ಹೇಳಲ್ಲಮ್ಮ, ಬೆಳಗಿಂದ ಇವ್ರಿಬ್ಬರದು ಇದೇ ಆಯ್ತು. ಹೆಸರು ಹೇಳ್ಸೋದು, ಅದನ್ನ ನೋಡ್ಕೊಂಡು ನಗೋದು. ಇರ್ಲಿ ಹೇಳಿ ಅಕ್ಕ, ಒಂದೇ ಒಂದ್ಸಲ ಪ್ಲೀಸ್ ಹೇಳಲ್ವಾ? ಹಾಗಾದ್ರೆ ರಂಜಿತಾ ಫೋಟೋ ಕೊಡಲ್ಲ. ಕೊಡ್ಬೇಡ ಕಣೆ. ಸರಿ, ಸತ್ಯ ಕೊಡು. ಅಷ್ಟ್ ಹೇಳಿದ್ರೆ ಸಾಕ? ಐ ಲವ್ ಯು ಸತ್ಯ ಅಂತ ಹೇಳೆ. ಹೇಳಲ್ಲ ಕಡೆ. ಅಕ್ಕ ಹೇಳ್ದೆ ಇದ್ರೆ ಫೋಟೋ ಕೊಡಲ್ಲ. ಸತ್ಯ ಐ ಲವ್ ಯು. ನೀವು ಕೊಟ್ಟಿರೋ ಅಷ್ಟು ಹಣ ಇದರಲ್ಲಿದೆ. ಈ ಮದುವೆ ಬೇಡ. ಸಾವಿತ್ರಿಗೆ ನೀವೇನಾದ್ರೂ ಹೇಳ್ಬಿಡಿ. ತಗೋ. ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್ ಅಂತ ಹಾಡಿಟ್ಟು ಕೊಡ್ತೀನಿ. ಏಯ್, ಇದು ಜಾಸ್ತಿ ಆಯ್ತು. ಕೊಡೆ ಫೋಟೋ. ನೀನ್ ಹಾಡು ಹೇಳ್ಬೇಕು, ಇಲ್ಲಾಂದ್ರೆ ಕೊಡಲ್ಲ. ರೀ, ಸಾವಿತ್ರಿಗೆ ಸತ್ಯ ಎಷ್ಟೊಂದು ಇಷ್ಟ ಆಗ್ಬಿಟ್ಟಿದಾನಲ್ಲ. ಹೌದು, ಏನು ಹೇಳ್ಬೇಕು ಅಂದ್ರಲ್ಲ, ಏನ್ರಿ ಅದು? ಏನಿಲ್ಲ. ಮಗ, ಸಾವಿತ್ರಿ ಮನೆಗೆ ನಿಜವಾಗ್ಲೂ ಹೋಗಿದ್ದೆಲ್ಲ, ದುಡ್ಡೆಲ್ಲ ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆಲ್ಲ. ಹೂಕಲ್ಲ ಹೇಳಿ ಕೊಟ್ಬಿಟ್ಟೆ, ಎಲ್ಲದನ್ನು ಹೇಳ್ಬಿಟ್ಟೆ. ಈ ಮದುವೆ ನಡೆಯಕ್ಕಿಲ್ಲ ಅಂತ ನಂಜುಂಡಪ್ಪನವ್ರ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಟ್ಟೆ. ನಾನೇನು, ನನ್ನ ಯೋಗ್ಯತೆ ಏನು, ನಮ್ಮ ಮನೆ ಯೋಗ್ಯತೇನೆ ಅಂತ ಹೇಳ್ಬಿಟ್ಟೆ. ಹಂಗಾರೆ ಸಾವಿತ್ರಿ ನಿನಗೆ ಸಿಗಕ್ಕಿಲ್ವಲ್ಲ? ಇಲ್ಲ ಕಲ, ನನಗೂ ಅವಳಿಗೂ ಈ ಜನ್ಮದಾಗ ಋಣ ಇಲ್ಲ. ಈ ವಿಷಯ ನಿಲ್ಗೆ ಮರ್ತು ಬಿಡು. ನಾನು ಮರ್ತು ಬಿಡ್ತೀನಿ. ಪದೇ ಪದೇ ಬಂದು ಸಾವಿತ್ರಿ ಸಾವಿತ್ರಿ ಅಂತ ಮಾತ್ರ ಹೇಳ್ಬೇಡ. ಅದಾಗೋ ಮಾತೆಲ್ಲ. ನೀನ್ ಸಾವಿತ್ರಿನ ಏಟ್ ಪುರುತಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಣ್ಲ. ಸಾವಿತ್ರಿ ಇಲ್ದೆ ಬದುಕಕ್ಕೆ ಆಯ್ತದೆಲ್ಲ ನಿನಗೆ? ಯಾಕಾಗಿಲ್ಲ? ಹೋಗಯ್ಯೋ ಹೋಗು. ಹುಡ್ತಾಗಿದ್ದ ಸಾವಿತ್ರಿ ಜೊತೆಗೆ ಇದ್ದ ನಾನು. ಅವಳಿಲ್ಲಾಂದ್ರೆ ನಾನೇ ಸತ್ತೋಗಿಲ್ಲ. ಹೋಗು. ನನಗೆ ಅವನು ಬೇಡ, ನೀನು ಬೇಡ, ಸಾವಿತ್ರಿನೂ ಬೇಡ. ಬೇಡ ಅಪ್ಪಯ್ಯ, ಬೇಡ ಕಣು. ಒಂಟಿ ಆಗ್ಬಿಟ್ಟೆ ಕಣ್ಲ ನಾನು.
ಒಂಟಿ ಆಗ್ಬಿಟ್ಟೆ. ನೀನು ನನ್ ಬಿಟ್ಟು ಹೋಯ್ತೀಯಲ್ಲ. ಸಾವಿತ್ರಿ ಮದುವೆ ಜೋರಾಗೆ ನಡೆಯುತ್ತೆ. ಅದು ಅಲ್ಲದೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಬೀಗ ಹೇಳಿದಾರಲ್ರಿ. ನಾನು ಓದಿರೋದು ಬರೀ 8ನೇ ಕ್ಲಾಸ್. ನೀವು ಅನ್ಕೊಂಡಿರೋ ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲ. ಸತ್ಯ ಅಂತ ಹೇಳೆ. ಸತ್ಯ ನೀವು ಕೊಟ್ಟಿರೋ ಅಷ್ಟು ಹಣ ಇದರಲ್ಲಿದೆ, ತಗೊಂಡ್ಬಿಡಿ. ಈ ಮದುವೆ ಬೇಡ. ಸಾವಿತ್ರಿಗೆ ನೀವೇನಾದ್ರೂ ಹೇಳ್ಬಿಡಿ. ಸಾವಿತ್ರಿಗೆ ಸತ್ಯ ಎಷ್ಟೊಂದು ಇಷ್ಟ ಆಗ್ಬಿಟ್ಟಿದಾನಲ್ಲ. ನೀವಿಷ್ಟೊತ್ತಲ್ಲಿ ನಂಜುಂಡಪ್ಪನವರೇ ಅಂತ ಕರಿಬಿಡಿ ಅಡಿ ಅಂದ್ರೆ ಮಾವನವರೇ ಅಂತ ಕರೀರಿ. ಹೆಸರಿದ್ದು ಕರೀತಿದ್ರೆ ಸಂಬಂಧಗಳು ಮರ್ತು ಹೋಗ್ಬಿಡುತ್ತೆ. ಒಂದು ಸಂಬಂಧ ಮನಸ್ಸಿಗೆ ಒಪ್ಪಿಗೆ ಆಗೋದು ಬಹಳ ಕಷ್ಟ. ಒಪ್ಪಿಗೆ ಆಗಿರೋದನ್ನ ಅಳಿಸಾಕ್ಬಾರ್ದು. ಎಲ್ಲಿ ಸಂಬಂಧ? ಸಂಜೆನೆ ಎಲ್ಲ ವಿಷಯ ಹೇಳಿದ್ದೀನಿ. ನೀವು ಹೇಳಿದ ಕ್ಷಣ ಸಮಸ್ಯೆಗಳ ಪರಿಹಾರ ಆಗೋಗ್ಬಿಡುತ್ತೆ. ಸಂಬಂಧ ಕಳ್ಕೊಳ್ಳೋದು ನಿಮಗೆ ಸುಲಭ ಇರ್ಬೋದು, ಆದರೆ ನಮಗೆ ಕಷ್ಟ. ನಮ್ಮನೆ ಸ್ಥಿತಿ ಅಷ್ಟು ಸುಲಭವಾಗಿಲ್ಲ. ಒಳಗೆ ಬನ್ನಿ. ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಮಾವನವರೇ ಒಳಗೆ ಬನ್ನಿ, ನೀ ಧೈರ್ಯವಾಗಿ ಬರ್ತೇನೆ. ನೀವು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಮಾವನವರೇ? ಅಷ್ಟು ಸಾಕು, ಎಲ್ಲ ಹೇಳ್ತೀನಿ. ನೋಡಿ, ಪದ್ಮ ಈ ಮದುವೆ ಬಗ್ಗೆ ತುಂಬಾನೇ ಕನಸುಗಳನ್ನು ಕಟ್ಕೊಳ್ತಾನೆ. ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನೀವು ನೋಡಿಲ್ಲ, ನಮ್ಮ ಮನೆಯಲ್ಲಿ ಈಗ ಪ್ರತಿದಿನ ಹಬ್ಬ. ಇಂತಹ ಸಂದರ್ಭದಲ್ಲಿ ಮದುವೆ ನಿಲ್ಸು ಮಾತಾಡಿದ್ರೆ ನಮ್ಮ ಮನೆಯಲ್ಲಿ ಏನೇನಾಗುತ್ತೋ ಊಹೆ ಮಾಡೋದು ಕಷ್ಟ. ನಮ್ಮವ್ವ ನಿಮ್ಮ ಹತ್ರ ಸುಳ್ಳು ಹೇಳಿದಾಳಲ್ಲ. ಆಗೋಯ್ತದು. ಸತ್ಯ ಹೇಳಿದ್ದು ಆಯ್ತು, ನಂಬಿದ್ದು ಆಯ್ತು. ಈಗ ಸತ್ಯ ಹಾಕಿದಕ್ಕೋ ಸಮಯ ಅಲ್ಲ. ಸತ್ಯಕ್ಕಿಂತ ಸಂತೋಷ ಬಹಳ ಮುಖ್ಯ. ಅದನ್ನ ನಾಳೆ ಮದುವೆ ಆದ್ಮೇಲೆ ಕಂಡೋರು ಯಾರು? ನಾಳೆ ಕಂಡೋರು ಯಾರು ಹೇಳಿ? ಹಣೆ ಬರಹದಲ್ಲಿ ಏನಿದೆಯೋ ಅದನ್ನು ಅನುಭವಿಸಿ ತೀರಬೇಕು. ನೀವು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗಿದೆ. ಸಾಫ್ಟ್ವೇರೋ ಡ್ರೈವರು. ಒಟ್ಟಲ್ಲಿ ನನ್ನ ಮಗಳು ಸಾವಿತ್ರಿನ ನಿಮ್ಗೆ ಒಪ್ಸಿದ್ರೆ ನೀವು ಸಂತೋಷವಾಗಿ ಪ್ರೀತಿಯಿಂದ ನೋಡ್ಕೊಳ್ತೀರ ಅನ್ನೋ ನಂಬಿಕೆ ನನಗೆ. ಒಪ್ಕೊಳ್ಳಿ, ಮದುವೆ ನಿಲ್ಸೋದು ಬೇಡ. ನಾಗರಾಜು,
ದೇವಿ ಅವರೇ, ಅಳಿಯಂದ್ರು ಎಲ್ಲಾ ವಿಷಯನೂ ಹೇಳಿದ್ದಾರೆ. ನೀವು ನಮ್ಗೆ ಹೇಳಿರೋ ಸುಳ್ಳು, ಮಾಡಿರೋ ಮೋಸ ಬಿಡಿ. ಆ ವಿಷಯನೆಲ್ಲ ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ. ಋಣಾನುಬಂಧ ಎಲ್ಲಿರುತ್ತೋ ಅಲ್ಲಿ ಮದುವೆ ಆಗುತ್ತೆ. ಅಳಿಯಂದ್ರು ವಾಪಸ್ ತಂದುಕೊಟ್ಟ ಅಷ್ಟು ಹಣನೂ 1 ಪೈಸಾನು ಕಡಿಮೆ ಇಲ್ದಾಗೆ ನಿಮಗೆ ತಂದುಕೊಡ್ತೀನಿ. ದಯವಿಟ್ಟು ಮದುವೆ ಮಾತ್ರ ನಿಲ್ಸೋದು ಬೇಡ. ನನ್ನ ದೊಡ್ಡಪ್ಪನವರೇ, ನೀವು ಹಿಂಗೆ ಮಾತಾಡ್ಬೇಡಿ, ನಮಗೆ ನಾಚಿಕೆ ಆಯ್ತಿದೆ. ಚಚೆ, ನೀವು ಯಾಕೆ ನಾಚ್ಕೋಬೇಕು? ಗಂಡ ಹೆತ್ತಿರೋರು ತರ್ತಿರೋದು ನಮಗೆ. ಇಷ್ಟೆಲ್ಲ ಮುಂದುವರೆದು ನಿಶ್ಚಿತಾರ್ಥ ಮಾಡಿ ಪತ್ರಿಕೆ ಎಲ್ಲ ಹಂಚಿ ಎಲ್ರಿಗೂ ಹೇಳ್ಕೊಂಬಂದು ಕೊನೆ ಗಳಿಗೆಯಲ್ಲಿ ಮದುವೆ ನಿಂತೋಯ್ತು ಅಂತ ಅಂದ್ರೆ ನಮ್ಮ ಕಥೆ ಏನಾಗ್ಬೇಡ. ದಯವಿಟ್ಟು ಬೇರೆ ಏನು ಯೋಚನೆ ಮಾಡದೆ ಒಪ್ಕೊಳ್ಳಿ. ಹೇರಿ, ದಯವಿಟ್ಟು ಮಾತಾಡಿ. ನೋಡಿ, ನಾವು ಮಾಡಿದ ತಪ್ಪು ಅಂತ ನಿಮ್ಗನ್ಸಿರ್ಬೋದು, ಅದು ನನ್ಗೇನು ಅನ್ನಿಸ್ತಿಲ್ಲ. ಮದುವೆ ಮಾಡೋಕ್ಕೆ ಸುಳ್ಳು ಹೇಳ್ಬೋದು ಅಂತ ಶಾಸ್ತ್ರದಾಗೆ ಹೇಳೈತೆ. ಅಷ್ಟಕ್ಕೂ ನಾವು ವರದಕ್ಷಿಣೆ ತಗೊಂಡಿದ್ದು ನಮಗೋಸ್ಕರ ಅಲ್ಲ, ನಿಮ್ಮ ಮಗಳಿಗೋಸ್ಕರನೇ. ನಾಳೆ ದುಡ್ಡು ವಾಪಸ್ ತಂದು ಕೊಡಿ, ಮದುವೆ ಮಾಡವ. ಬಹಳ ಸಂತೋಷ. ನಾಳೆ ಬೆಳಗ್ಗೆನೇ ಹಣ ತಂದು ಕೊಡ್ತೀನಿ. ಬರ್ತೀನಿ. ಅಳಿಯಂದ್ರೆ, ನಾನು ಬರ್ತೀನಿ.